ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಗ್ರಣ್ಯೈ ನಮಃ. ಓಂ ಅನ್ಯದದ್ಯ ಕರ್ವರಮನ್ಯದುಷೋಸಚ್ಚ ಸನ್ಮುಹುರಾಚಕ್ರಿರಿಂದ್ರಃ ಮಿತ್ರೋನೋ ಅತ್ರ ವರುಣಶ್ಚ ಪೂಷಾರ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರ. ಅದರ 224ನೇಯ ಅಗ್ರಣಿ ಎನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಏನು ಶಬ್ದ ಇದೆ, ಅಗ್ರಣಿ ಎನ್ನುವ ಶಬ್ದ, ಅದಕ್ಕೆ ಸಂಬಂಧಿಸಿದಂತೆ ಸ್ಥೂಲವಾಗಿ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಅಗ್ರಣೀಹಿ ಅಂದರೆ ಎಲ್ಲರಿಗಿಂತ ಮುಂಚೆ ಇರುವವನು ಅಂತ ಅರ್ಥ. ಅಗ್ರಭಾಗದಲ್ಲಿ ಇರುವಂಥವನು, ತಾನು ಅಗ್ರಭಾಗದಲ್ಲಿರುವುದಲ್ಲದೆ ಎಲ್ಲರನ್ನೂ ಕೂಡ ಮುನ್ನಡೆಸುವವನು ಅಂತ ಮತ್ತೊಂದರ್ಥ. ಮತ್ತೆ ಇವನು ಸ್ವಯಂ ಅಗ್ರ, ಪ್ರಥಮ ಸ್ಥಾನದಲ್ಲಿರುವವನು. ನೇತ, ಅಗ್ರಶ್ಚಾಸವು ನೇತ ಅಂಚ, ಹೀಗೆ ಅಗ್ರ ಶಬ್ದ ಒಂದು, ನೀ ಶಬ್ದ ಒಂದು, ಎರಡನ್ನೂ ಬೇರೆ ಬೇರೆಯಾಗಿಯೂ ತಿಳಿದು ನಾವು ಸಮಾಸದ ಮೂಲಕ ಅರ್ಥ ತಗೊಳ್ಬಹುದು. ಅಗ್ರಂ ನಯತಿ ಇತಿ ಅಗ್ರಣೀಹಿ, ಅಗ್ರೇ ನಿಯತೆ ಇತಿ ಅಗ್ರಣೀಹಿ ಅಂತ ಕೂಡ ಸಮಾಸ ಮಾಡಬಹುದು. ಅಂತೂ ಎರಡಕ್ಕೂ ಅರ್ಥ ಆಗುವುದು ಒಂದೇ ಆಗ್ತದೆ. ಅಗ್ರಣೀಷು ಗತಃ, ಯಾರು ಮುಖಂಡರಿದ್ದಾರೆ, ನಾಯಕರಿದ್ದಾರೆ, ಅವರಲ್ಲಿ ಇರುವಂಥವನು ಅಂತ ಮತ್ತೊಂದರ್ಥ. ಮತ್ತೊಂದು ಅರ್ಥವನ್ನು ಕೆಲವರು ಹೀಗೆ ವ್ಯಾಖ್ಯಾನಕಾರ ಹೇಳ್ತಾರೆ. ಅಗ್ರ ಅಂದರೆ ಪ್ರಕೃಷ್ಟವಾದಂಥ, ಶ್ರೇಷ್ಠವಾದಂಥ ಗುಣಗಳು ಅಂತ ಅರ್ಥ. ನೀ ಅಂದರೆ ಶಕ್ತಿಗಳು, ಶ್ರೇಷ್ಠವಾದ ಶಕ್ತಿಗಳು ಯಾರಿಗಿದೆಯೋ ಅವನು ಅಗ್ರಣಿ. ನಕಾರೋ ವೈ ಬಲಂ, ಶಕಾರ ಪ್ರಾಣ ಆತ್ಮ ಅಂತ ಐತರಿ ಉಪನಿಷತ್ತು ಹೇಳುವುದರಿಂದ ನ ಅಂದರೆ ಬಲ, ನೀ ಅಂದ್ರೂ ಬಲವೇ. ಹೀಗೆ ಶ್ರೇಷ್ಠವಾದ ಶಕ್ತಿ ಇರುವವನು ಅಂತ ಇದೊಂದು ಅರ್ಥವನ್ನು ಕೆಲವರು ಹೇಳ್ತಾರೆ. ಅಗ್ನಿಯಲ್ಲಿ ಇರುವಂಥವನು, ಅಗ್ನಿ ಸ್ವರೂಪನಾದವನು ಅನ್ನೋ ಅರ್ಥವನ್ನು ಕೂಡ ಕೆಲವರು ವ್ಯಾಖ್ಯಾನಕಾರರು ಹೇಳಿದ್ದಿದೆ. ಹೀಗೆ ಅಗ್ರಣಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ಸದ್ಯ ನಾವು ನೋಡಿದ್ದೇವೆ. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂಥ ಮೂಲ ಋಗ್ವೇದದ ಮಂತ್ರ ಏನಿದೆ, ಅದಕ್ಕೆ ಯಾರ್ಯಾರೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನೆಲ್ಲ ನೋಡೋಣ. 6ನೇ ಮಂಡಲದ 24ನೇ ಸೂಕ್ತದ 5ನೇ ಮಂತ್ರ, ಆ ಮಂತ್ರವೇ ಇಲ್ಲಿ ಬೃಹತಿ ಮಂತ್ರ. ಆದರೆ ಆ 5ನೇ ಮಂತ್ರ ಪೂರ್ಣವಾಗಿ ಬೃಹತಿ ಮಂತ್ರ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ಬಂದಿರುವ ಛಂದಸ್ಸು ಅದು ತ್ರಿಷ್ಟುಪ್ ಛಂದಸ್ಸು. ಆ ತ್ರಿಷ್ಟುಪ್ ಛಂದಸ್ಸು ಬೃಹತಿ ಮಂತ್ರಕ್ಕಿಂತ ದೊಡ್ಡದು, ಅಕ್ಷರ ಹೆಚ್ಚಿರ್ತವೆ. ಗಾಯತ್ರಿಯಲ್ಲಿ 24 ಅಕ್ಷರ, ಉಷ್ಣಿಕ್ನಲ್ಲಿ 28 ಅಕ್ಷರ, ಅನುಷ್ಠುಪ್ನಲ್ಲಿ 32, ಬೃಹತಿಯಲ್ಲಿ ನಮ್ಗೆ ಗೊತ್ತಿದೆ 36. ಪಂಕ್ತಿ ಮುಂದೆ ಬರೋದು ಅದರಲ್ಲಿ 40, ತ್ರಿಷ್ಟುಪ್ನಲ್ಲಿ 44, ಮುಂದೆ ಜಗತಿಯಲ್ಲಿ 48 ಅಕ್ಷರ ಇರ್ತವೆ. ಒಂದೆರಡು ಅಕ್ಷರಗಳು ಹೆಚ್ಚು ಕಡಿಮೆ ಇದ್ರೂ ಇರಬಹುದು. ಈಗಿನ 6ನೇ ಮಂಡಲದ 24ನೇ ಸೂಕ್ತದ 5ನೇ ಮಂತ್ರ ಏನಿದೆ, ಅದನ್ನು ನಾವು ಒಂದು ಪೂರ್ಣವಾಗಿ ಪರಿಗಣಿಸಿದರೆ ಅದರಲ್ಲಿ 40, 41, 42 ಸಮೀಪ ಅಕ್ಷರಗಳು ನಮ್ಗೆ ಕಾಣ್ತವೆ. ಬೃಹತಿ
ಮಂತ್ರಕ್ಕೆ ಬೇಕಾದಕ್ಕಿಂತ ಹೆಚ್ಚು ಅಕ್ಷರಗಳು ಅಲ್ಲಿರೋದ್ರಿಂದ ಆ ಮೂಲ ಮಂತ್ರವನ್ನ ಛೇದಿಸಿ ಇಲ್ಲಿ ಬೃಹತಿಯನ್ನ ಸಂಪಾದಿಸಿದ್ದಾರೆ. ಆದ್ರಿಂದಲೇ ನಾವೀಗ ಬೃಹತಿಯನ್ನ ಏನು ಆರಂಭದಲ್ಲಿ ಮಂಗಲಾಚರಣದಲ್ಲಿ ನೋಡಿದ್ವಿ, ಪೂಷಾ ಅರಿಯಹ ಅನ್ನುವಲ್ಲಿಗೆ ಬೃಹತಿ ಮಂತ್ರ ಕೊನೆ ಕಾಣ್ತದೆ. ಅನ್ಯದೂತ ಕರ್ವರಂ ಅನ್ಯದು ಅಂತ ಪ್ರಾರಂಭ ಕಂಡು ಮಿತ್ರೋನು ಅತ್ರ ವರುಣಶ್ಚ ಪೂಷಾರ್ಯಃ ಇಷ್ಟೇ. ಮುಂದೆ ವಶಸ್ಯ ಪರಿಯೇತಾಸ್ತಿ ಅನ್ನುವುದೇನಿದೆ, ಗ್ರಾಮಣೀಹಿ ಅನ್ನುವಂತಹ ಮುಂದಿನ ನಾಮಕ್ಕೆ ಅದು ಸಂಬಂಧಿಸಿದ್ದಾಗ್ತದೆ. ಈ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ಅಯಂ ಇಂದ್ರ, ಈ ಭಗವಂತ, ಅದ್ಯ ಅಂದ್ರೆ ಇವತ್ತಿನ ದಿವಸ, ಅನ್ಯತ್ ಅಂದ್ರೆ ಯಾವುದೋ ಒಂದು ಕರ್ಮ, ಕರ್ವರ ಅಂತ ಶಬ್ದ ಇದೆ. ಕರ್ವರ ಅಂದ್ರೆ ಕರ್ಮ ಅಂತ ಅರ್ಥ. ಇವತ್ತು ಯಾವುದೋ ಒಂದು ಕರ್ಮವನ್ನು ಮಾಡ್ತಾನೆ ಈ ಭಗವಂತ, ನಾಳೆ ಮತ್ತೊಂದು ಕರ್ಮವನ್ನು ಮಾಡ್ತಾನೆ. ಶ್ವಃ ಅಂದ್ರೆ ನಾಳೆ ಮತ್ತೊಂದು ಬೇರೆ ಕೆಲಸ ಮಾಡ್ತಾನೆ. ಕೆಲವು ಬಾರಿ ಅಶುಭವಾದ ಕರ್ಮಗಳನ್ನು ಮಾಡ್ತಾನೆ, ಅಸತ್ಯ ಅಶುಭಂ ಕರ್ಮ ಕರೋತಿ. ಇನ್ನು ಕೆಲವು ಕಡೆ ಶುಭ ಕರ್ಮ ಮಾಡ್ತಾನೆ. ಅದು ಹೇಗೆ ಅಂದ್ರೆ, ಅಶುಭ ಕರ್ಮ ಅಂದ್ರೆ ಅಶನಿಪಾತಾದಿಕಂ ಕರ್ಮ ಅಂತಾರೆ ಸಾಯಣಾಚಾರ್ಯರು. ವಜ್ರಾಯುಧವನ್ನ ಆ ವೃತ್ರಾಸುರನ ತಲೆಯ ಮೇಲೆ ಅಪ್ಪಳಿಸುವಂತಹ ಕೆಲಸ, ಅದು ಆ ವೃತ್ರಾಸುರನಿಗೆ ಅಶುಭ. ನಮಗೆ ಅಶುಭ ಆಗದೆ ಇರ್ಬೋದು, ಆದ್ರೆ ವೃತ್ರಾಸುರನಿಗೆ ಅದು ಅಶುಭ ಆದ್ರಿಂದ ಅಶುಭ ಕರ್ಮ ಆಗ್ತದೆ. ಮುಂದೆ ಶೋಭನ ಕರ್ಮ, ಸತ್ಕರ್ಮವನ್ನು ಅವನು ಯಾವಾಗ ಮಾಡ್ತಾನೆ ಅಂದ್ರೆ ವರ್ಷಣಾಧಿಕಂ, ಮಳೆ ಬರಿಸುವ ಕೆಲಸ ಏನಿದೆ ಅದು ಶೋಭನ ಕರ್ಮ, ಆ ಇಂದ್ರ ಮಾಡುವಂಥದ್ದು. ಈ ಹೀಗೊಂದು ಅರ್ಥ. ಅಥವಾ ಆ ಇಂದ್ರ ತಮ್ಮ ದೇವಲೋಕದ ಪುರೋಹಿತನಾಗಿದ್ದಂತಹ ವಿಶ್ವರೂಪಾಚಾರ್ಯ ಏನಿದ್ದಲ್ಲ, 3 ತಲೆಯುಳ್ಳವನು, ಅವನನ್ನು ಕೊಂದು ಹಾಕಿದ. ಅದು ಅಸತ್ಕರ್ಮ. ನಮಗೆ ಆ ಕಥೆ ಗೊತ್ತಿದೆ, ಬೇರೆ ಕಡೆ ನಾವು ನೋಡಿದ್ದೀವಿ. ದೇವತೆಗಳ ಮೂಲ ಗುರು ಬೃಹಸ್ಪತಿ ಆಚಾರ್ಯನೇ. ಒಂದು ಬಾರಿ ದೇವತೆಗಳಿಂದ ಆ ಬೃಹಸ್ಪತಿ ಆಚಾರ್ಯನಿಗೆ ಅವಮಾನ ಆದಾಗ ಅವನು ಸ್ವಲ್ಪ ಕಾಲ ದೇವಲೋಕವನ್ನು ಬಿಟ್ಟು ಹೋಗಿಬಿಟ್ಟಿದ್ದ. ಆಗ ಈ ವಿಶ್ವರೂಪಾಚಾರ್ಯನನ್ನ ಅವನು ತಂದಿಟ್ಕೊಂಡಿದ್ರು. ಆ ವಿಶ್ವರೂಪಾಚಾರ್ಯ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂಥ ತ್ವಷ್ಟಾನ ಮಗ. ಆದರೆ ಅವನ ತಾಯಿ ರೋಚನ ಅಂತ ಹೆಸರು ನೆನಪಿದೆ, ಸ್ವಲ್ಪ ಬೇರೆ ಏನಾದರೂ ಇದ್ದಿರ್ಬೋದು. ಅವಳು ರಾಕ್ಷಸ ಕುಲಕ್ಕೆ ಸಂಬಂಧಪಟ್ಟವಳು. ಆದ್ರಿಂದ ಅವನು ರಾಕ್ಷಸರಿಗೂ ಕೂಡ ಒಂದಿಷ್ಟು ಆಹುತಿಗಳನ್ನು ಹಾಕ್ತಿದ್ದ. ತಾಯಿ ಕಡೆ ತನಗೆ ಬಂಧುಗಳು ಅಂತ ಆಲೋಚನೆಯಿಂದ ರಾಕ್ಷಸರಿಗೂ ಆಹುತಿಗಳನ್ನು ಹಾಕ್ತಿದ್ದ. ಇಂದ್ರನಿಗೆ ಬಂದುದೊಗಿದಂತಹ ಅನೇಕ ಆಪತ್ತುಗಳನ್ನೆಲ್ಲ ಪರಿಹರಿಸಿದ್ದ. ಇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶಿಸಿ ಅವನಿಗೆ ಬಂದ ಉಪದ್ರವವನ್ನು ಪರಿಹರಿಸಿದ್ದ. ಆದರೆ ಇಂಥ ಒಂದು ಕಾರ್ಯವನ್ನು, ದೇವತೆಗಳಿಗೆ ಅಪ್ರಿಯವಾದ ಕಾರ್ಯವನ್ನ, ದೇವತೆಗಳ ವಿರೋಧಿಗಳಾದ ದೈತ್ಯರಿಗೆ ಆಹುತಿ ಕೊಡುವ ಕಾರ್ಯವನ್ನು ಮಾಡ್ತಿದ್ದರಿಂದ ಇಂದ್ರ ಒಂದು ಬಾರಿ ಆ ವಿಶ್ವರೂಪಾಚಾರ್ಯನನ್ನ ಕೊಂದು ಹಾಕಿಬಿಟ್ಟ. ಇದು ಅಸತ್ಕರ್ಮ. ಆದ್ರಿಂದ ಅವನಿಗೆ ಬ್ರಹ್ಮಹತ್ಯೆ ಬಂದಿತು ಇತ್ಯಾದಿ ಬೇರೆ ಬೇರೆ ಕಥೆಗಳಿವೆ. ಅದು ಮುಂದೆದ್ದು. ಅದರಿಂದ ಕುಪಿತನಾದಂತಹ ಆ ತ್ವಷ್ಟ ವಿಶ್ವರೂಪಾಚಾರ್ಯನ ತಂದೆ ವೃತ್ರಾಸುರನನ್ನು ಸೃಷ್ಟಿ ಮಾಡಿದ, ಇಂದ್ರನನ್ನು ಕೊಲ್ಲಬೇಕು ಅಂತ. ಅದು ದೈವ ಸಂಕಲ್ಪದಂತೆ ಅವನು ಕೂಡ ಇಂದ್ರನಿಂದಲೇ ಸತ್ತು ಹೋದ. ಹೀಗೆಲ್ಲ ಕಥೆ ಇದೆ. ಹೀಗೆ ವೃತ್ರಾಸುರನನ್ನು ಕೊಲ್ಲುವ ಕೆಲಸ ಅದು ಅಸತ್ಕರ್ಮ ಮೇಲ್ನೋಟಕ್ಕೆ, ಆದರೆ ವಸ್ತುತಃ ಅದು ಒಂದು ಸತ್ಕರ್ಮವೇ. ಇಂಥ ಅಸತ್ಕರ್ಮವನ್ನ ಅವನು ಮಾಡಿದ್ದ. ಮತ್ತೆ ಸತ್ಕರ್ಮವನ್ನು ಕೂಡ, ಅದ್ಯಾವುದು ಸತ್ಕರ್ಮ ಅಂದ್ರೆ ವೃತ್ರಾಸುರನನ್ನು ಕೊಲ್ಲುವುದು. ಅವನು ರಾಕ್ಷಸನೇ ಆದ್ರಿಂದ ಅವನನ್ನು ಕೊಂದು ಹಾಕುವುದು ಅದು ಸತ್ಕರ್ಮವೇ. ಹೀಗೆ ಅನೇಕ ಕಾರ್ಯಗಳನ್ನು ಅವನು ಮುಹುಹು ಮತ್ತೆ ಮತ್ತೆ ಆಚಕ್ರಿಹಿ ಮಾಡ್ತಾನೆ ಬಂದಿದ್ದಾನೆ, ಮೊದಲಿಂದ ಮಾಡ್ತಾ ಬಂದಿದ್ದಾನೆ. ಈ ಇಂದ್ರನ
ಅಧೀನರಾಗಿ ಅವನಿಗಿಂತ ಕನಿಷ್ಠರಾದ ದೇವತೆಗಳಿದ್ದಾರೆ. ಅದರಲ್ಲಿ ಒಬ್ಬ ಮಿತ್ರ, ಅವನು ಅಹಸ್ಯನ ದೇವತೆ, ಹಗಲಿನ ದೇವತೆ. ಮತ್ತು ವರುಣ ರಾತ್ರಿಯ ದೇವತೆ ಅವನು. ಮತ್ತೆ ಪೂಷ ಅಂತ ಮತ್ತೊಬ್ಬ ದ್ವಾದಶಾದಿತ್ಯರಲ್ಲಿ ಸೇರಿದಂಥ ಒಬ್ಬ ದೇವತೆ. ಮತ್ತೆ ಅರ್ಯ ಅಂದರೆ ಸ್ವಯಂ ಸೂರ್ಯ, ಅವನು ದ್ವಾದಶಾದಿತ್ಯರಲ್ಲಿ ಸೇರಿದವನು. ಅರ್ಯ ಅಂದರೆ ಪ್ರೇರಕನಾದ ಸವಿತಾ. ಇವರೆಲ್ಲರೂ ಕೂಡ ಇಂದ್ರನಿಂದ ನಿಯಮ್ಯರಾದವರು, ಇಂದ್ರನಿಗಿಂತಲೂ ಕನಿಷ್ಠರಾದವರು. ಅವರು ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಕೂಡ ಈಡೇರಿಸಲಿ ಅಂತ ಈಗ ಅದರ ಅರ್ಥ. ವರುಣಶ್ಚ ಪೂಷಾ ಅರ್ಯ. ಮುಂದೆ ವಶಸ್ಸ ಪರ್ಯೇತ ಅಸ್ತಿ ಅಂತಿದೆ. ವಶ ಅಂದರೆ ನಮ್ಮ ಅಪೇಕ್ಷೆಗಳು. ಆ ಅಪೇಕ್ಷೆಗಳನ್ನು ಅವರು ಪರ್ಯೇತ ಅಸ್ತಿ, ಈಡೇರಿಸುವಂಥವರಾಗಲಿ. ವಶಸ್ಯ ಪರ್ಯೇತ ಅಸ್ತಿ ಅನ್ನೋದ್ರದ್ದು ಕೂಡ ನಾನು ಈಗಲೇ ವಿವರಣೆ ಹೇಳಿದೆ. ಆದರೆ ಮೂಲ ಋಗ್ವೇದ ಮಂತ್ರದಲ್ಲಿ ಅದು ಸೇರಿದೆ ಅನ್ನೋ ದೃಷ್ಟಿಯಿಂದ ನಾನು ಈಗ ಹೇಳಿದೆ ಅಷ್ಟೆ. ವಸ್ತುತಃ ಅದು ನಮಗೆ ಗ್ರಾಮಣಿ ಅನ್ನುವ ಮುಂದಿನ ನಾಮಕ್ಕೆ ಸಂಬಂಧಪಟ್ಟಂಥ ಶಬ್ದ. ಪೂರ್ಣ ಅರ್ಥ ನಮಗಿಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದಷ್ಟೇ ನಾನೀಗ ಅದನ್ನು ಹೇಳಿ ಮುಗಿಸಿದೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಮುಂದೆ ಋಗ್ವೇದದ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಅಗ್ರಣಿ ಅನ್ನುವ ನಾಮ ಅವರ ದೃಷ್ಟಿಯಲ್ಲಿ 221ನೇದ್ದು. ಸುಮಾರು 3 ನಾಮಗಳ ವ್ಯತ್ಯಾಸ ಇದೆ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನಕ್ಕೂ ಮತ್ತು ಭಗವಂತಾಚಾರ್ಯರ ವ್ಯಾಖ್ಯಾನಕ್ಕೂ. ಮತ್ತು ಅಗ್ರಣಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವೂ ಕೂಡ ಬೇರೆ ಇದೆ. ವಿರೂತಯೋ ರುಹುರಿಂದ್ರ ಪೂರ್ವಿ ಶಚೀವತಸ್ತೆ ಪುರುಷಾಕ ಶಾಖ ಗವಾಮಿವ ಶ್ರುತಯ ಸಂಚರಿಣಿ ವತ್ಸಾನಾಂ ಅಂತಿದು ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಮತ್ತೆ ಅಗ್ರಣಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ಹೇಳಿದಂಥ ಅರ್ಥಗಳನ್ನು ಈಗಾಗಲೇ ನೋಡಿದ್ದೇವೆ. ಅಗ್ರ ಅಂದರೆ ಶ್ರೇಷ್ಠ ಅಂತ ಅರ್ಥ, ನೀ ಅಂದರೆ ಗುಣ ಅಂತ ಅರ್ಥ, ಶ್ರೇಷ್ಠವಾದ ಗುಣವುಳ್ಳವನು. ಅಗ್ರಾಹ ನ್ಯಹ ಯಸ್ಯ ಸಹ ಅಗ್ರಣೀಹಿ. ಈ ನಕಾರ ಅನ್ನೋದು ಕೇವಲ ಬಲವನ್ನು ಹೇಳೋದಿಲ್ಲ, ನೀ ಅನ್ನೋದು ಬಲವನ್ನೇ ಹೇಳ್ತದೆ. ನಕಾರಕ್ಕೆ ನೀ ಪ್ರತ್ಯಯ ಬಂದಾಗ ನೀ ಅಂತಾಗಿದೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅವರ ದೃಷ್ಟಿಯಲ್ಲಿ ಈ ಮಂತ್ರಕ್ಕೆ ಏನು ಅರ್ಥ ಅನ್ನೋದನ್ನು ನೋಡೋಣ. ಮೂಲ ಮಂತ್ರಕ್ಕೆ ಅರ್ಥ ಹೇಳಿದ್ದಾರೆ ಅವರು. ಸಂಪಾದಿತವಾದ ಬೃಹತಿ ಮಂತ್ರವನ್ನು ಅವರು ತೋರಿಸಿದ್ರು ಕೂಡ ಅದಕ್ಕೆ ಅರ್ಥವನ್ನು ಅವರು ಹೇಳಿಲ್ಲ. ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನೇ ಹೇಳ್ತಾರೆ. ಇಂದ್ರ ಅಂದರೆ ಇಂದ್ರ ಶಬ್ದವಾಚ್ಯನಾದ ಹರಿ. ಅದ್ಯ ಅಂದರೆ ಇವತ್ತಿನ ದಿವಸ. ಶ್ವಃ ಶ್ವಶ್ಚ ನಾಳೆ ಕೂಡ. ಅನ್ಯತ್ ಕರ್ವರಂ ಅಂದರೆ ಬೇರೆ ಯಾವುದೋ ಒಂದು ಕರ್ಮವನ್ನ ಅವನು ಮಾಡ್ತಾನೆ. ಕರ್ವರ ಅಂದರೆ ಕರ್ಮ. ಆಚಕ್ರಿಹಿ ಅಂದರೆ ಸಮ್ಯಕ್ ಕರ್ತ ಅಂತ ಅರ್ಥ. ಮನುಷ್ಯಾದಿಗಳಂತೆ ಏನೇನೋ ಒಂದೊಂದು ಕೆಲಸವನ್ನು ಅವನು ಮಾಡೋದಲ್ಲ, ಅನೇಕ ಥರ ಕರ್ಮಗಳನ್ನ ಮಾಡ್ತಾನೆ ಇರ್ತಾನೆ. ಮತ್ತೆ ಅಸಮೀಚೀನವಾದ ಕರ್ಮಗಳನ್ನು ಅವನು ಮಾಡ್ತಾನೆ. ಅಲ್ಲೊಂದು ಅರ್ಥ ಹೇಳ್ತಾರೆ ಭಗವಂತಾಚಾರ್ಯರು. ಅಸಮೀಚೀನಮಪಿ ಭಕ್ತಕೃತಂ ಕರ್ಮ ಮುಹುಹು ಸತ್ ಶೋಭನ ಮಾಚಕ್ರಿ ಕರ್ತಾ ಭವತಿ. ಸ್ವಯಂ ಭಗವಂತ ಅಸಮೀಚೀನವಾದ ಕರ್ಮವನ್ನು ಮಾಡ್ತಾನೆ ಅಂತ ಹೇಳೋದಕ್ಕಿಂತ ತನ್ನ ಭಕ್ತರಾದವರು ಏನೊಂದು ಅಸಮೀಚೀನವಾದ ಕರ್ಮವನ್ನು ಮಾಡಿರ್ತಾರೆ, ಆ ಕರ್ಮವನ್ನು ಇವನು ಸತ್ಕರ್ಮವನ್ನಾಗಿ ಮಾಡ್ತಾನೆ ಅಂತ ಅರ್ಥ ಹೇಳಿದ್ದಾರೆ. ಆ ಅರ್ಥವು ಕೂಡ ತುಂಬಾ ಸುಂದರವಾಗಿದೆ. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಅಧರ್ಮೋಪಿ ಭವೇದ್ ಧರ್ಮ ಯೋನ ಭಕ್ತ್ಯಾ ಕೃತೋ ಹರೇಹೇ ಅಂತ ನಾವೆಲ್ಲ ಕೇಳಿದ್ದೀವಿ. ಇದನ್ನು ಭಗವಂತನ ಭಕ್ತರಾದವರು ಏನಾದ್ರು ಕಾರ್ಯ ಮಾಡಿದರೆ ಅದು ಅಧರ್ಮವಾಗಿದ್ರೂ ಕೂಡ, ತೋರಿಕೆಗೆ ಅಧರ್ಮವಾಗಿದ್ರೂ ಕೂಡ ಅದು ಧರ್ಮವೇ ಆಗ್ತದೆ. ಮತ್ತೆ ಭಗವಂತನ ಭಕ್ತರು ಅಲ್ಲದೇ ಇದ್ದವರು ಒಂದು ವೇಳೆ ಧರ್ಮಾಚರಣೆಯನ್ನು ಮಾಡಿದರೆ ಅದು ಧರ್ಮಾಚರಣೆ ಆಗಿದ್ರೂ ಕೂಡ ಅವನಲ್ಲಿ ಭಕ್ತಿ ಇಲ್ಲದೆ ಮಾಡಿದ್ರಿಂದ ಅದು ಅಧರ್ಮ ಆಗಿಬಿಡ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಇವರು ಯಾವುದೇ ಅಸತ್ಕರ್ಮವನ್ನು ಮಾಡಿದರೂ ಭಕ್ತರು ಅದನ್ನು ಸತ್ಕರ್ಮವನ್ನಾಗಿ ಮಾಡಿಸಿಕೊಡ್ತಾನ ಅವನು ಭಗವಂತ. ಮಿತ್ರ ಮತ್ತು ವರುಣ ದೇವತೆಗಳಲ್ಲಿ ಅವನಿದ್ದಾನೆ.
ಅವನು ಯಾಕೆ ಭಗವಂತ ಮಿತ್ರ ಶಬ್ದ ವಾಚ್ಯ ಮತ್ತು ವರುಣ ಶಬ್ದ ವಾಚ್ಯ ಅಂತ ಅನ್ನೋದನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ನನ್ನ ವ್ಯಾಖ್ಯಾನದಲ್ಲೂ ಕೂಡ ನಾನು ಅದನ್ನ ತಗೊಂಡಿದ್ದೇನೆ. ಅದನ್ನ ಋಗ್ಭಾಷ್ಯಕ್ಕೆ ಅನುಸಾರವಾಗಿ ನಾನು ಮುಂದೆ ಅದನ್ನು ಹೇಳ್ತೇನೆ. ಹೀಗೆ ಅವನು ಮಿತ್ರ ಶಬ್ದವಾಚ್ಯ, ವರುಣ ಶಬ್ದವಾಚ್ಯ, ಪೂಷಣ್ ಶಬ್ದವಾಚ್ಯ. ಮತ್ತೆ ವರುಣ, ಮಿತ್ರ, ಪೂಷ ಈ ದೇವತೆಗಳಲ್ಲಿ ಅಂತರ್ಗತನಾಗಿಯೂ ಕೂಡ ಇರುವವನು. ಅವನು ಅರ್ಯಃ, ನಮಗವನು ಸ್ವಾಮಿ ಹೌದು, ನಮ್ಮ ಒಡೆಯ ಅವನು. ನಮಗವನು ಹೀಗೆ ಒಡೆಯನಾಗಿದ್ರೂ ಕೂಡ ಅತ್ರ ಯಜ್ಞೆ, ಈ ಯಜ್ಞದಲ್ಲಿ ಅವನು ನಮಗೆ ಪ್ರಸನ್ನನಾಗಿ ವಶಸ್ಯ, ವಶ ಅಂದರೆ ನಮಗಾಗಬೇಕಾದಂಥ ಕಾರ್ಯಗಳು, ನಮಗೆ ಯಾವ ಕಾರ್ಯಗಳು ಆಗಬೇಕಾಗಿದೆಯೋ, ನಮ್ಮ ಅಪೇಕ್ಷೆ ಏನಿದೆಯೋ ಆ ಅಪೇಕ್ಷೆಗಳು ಅಂತ ಅರ್ಥ. ವಶ ಅಂತಂದ್ರೆ ಅದನ್ನ ಪರಿಯೇತ ಅಷ್ಟೇ. ಹಿಂದೆಲ್ಲ ನಾವು ನೋಡಿದ ಅರ್ಥ ನಮ್ಮ ಅಪೇಕ್ಷೆಗಳನ್ನು ಅವನು ಈಡೇರಿಸಲಿ ಅಂತ. ಈಗ ಇವರು ಅರ್ಥ ಹೇಳ್ತಾರೆ, ನಮ್ಮ ಈ ಯಜ್ಞಕ್ಕೆ ಅವನು ಬಂದು ನಮಗೆ ವಶನಾಗಲಿ, ನಮಗವನು ಅಧೀನನಾಗಲಿ ಅಂತ ಅದರ ಅರ್ಥ. ಪರಿಯೇತ ಆಗಂತ ಅಸ್ತು ವಶೋ ಭೂತ್ವ ಆತ್ಮದಿಷ್ಟಂ ದದಾತು ಇತ್ಯರ್ಥ. ನಮಗವನು ವಶನಾಗಿ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಲಿ ಅಂತ ಅದರ ತಾತ್ಪರ್ಯ. ಹೀಗೆ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥವನ್ನ ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಇದಕ್ಕೆ, ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅಯಂ ಇಂದ್ರ, ಸಾಯಣಾಚಾರ್ಯ ಹೇಳಿದ ಅರ್ಥಗಳನ್ನೇ ಹೇಳಿದ್ದಾರೆ. ಅದ್ಯ ಅಸ್ಮಿನ್ ದಿವಸೆ ಒಂದು ಕೆಲಸ, ಕರ್ವರ ಅಂದರೆ ಕರ್ಮ, ಶ್ವಃ ನಾಳೆ ಮತ್ತೊಂದು ಕೆಲಸಗಳನ್ನು ಮಾಡ್ತಾನೆ. ಅಶನಿಪಾತಾಧಿಕಂ, ವಜ್ರಾಯುಧವನ್ನ ಸಿಡಿಲನ್ನು ಭರಿಸುವ ಕೆಲಸ, ಇದು ಅಸತ್ಕರ್ಮ. ಸತ್ ಅಂದರೆ ವರ್ಷಣಾದಿ ಕೆಲಸ, ಮಳೆ ಭರಿಸುವ ಕೆಲಸ, ಇದೆಲ್ಲವನ್ನು ಕೂಡ ಅವನು ಮಾಡ್ತಾನೆ. ಸಾಯಣಾಚಾರ್ಯ ಹೇಳಿದ ಅರ್ಥವೇ ಅಲ್ಲಿ ಕಾಣಿಸ್ತದೆ. ಅಥವಾ ವಿಶ್ವರೂಪವನ್ನು ಕೊಲ್ಲುವ ಕೆಲಸ, ಅದು ಅಸತ್ಕರ್ಮ. ವೃತ್ರವನ್ನು ಕೊಲ್ಲುವ ಕೆಲಸ, ಅದು ಸತ್ಕರ್ಮ. ಎಲ್ಲ ಕೆಲಸಗಳನ್ನು ಕೂಡ ಅವನು ಮಾಡ್ತಾನೆ ಅಂತ ಅರ್ಥ ಹೇಳಿದ್ದಾರೆ. ಅತ್ರ ಅಂದ್ರೆ ಈ ಯಜ್ಞದಲ್ಲಿ ಈ ಇಂದ್ರನಿಂದ ಪ್ರೇರಿತರಾದಂತಹ ನಮ್ಮ ಸೇವೆಯನ್ನ ಮಿತ್ರ, ವರುಣ, ಪೂಷ ಇವರೆಲ್ಲರೂ ಕೂಡ ಸ್ವೀಕಾರ ಮಾಡಲಿ. ಅರ್ಯ ಅಂದ್ರೆ ಅವರು ನಮಗೆ ಪೂಜ್ಯರಾಗಲಿ ಅಂತ ಅದರ ಅರ್ಥ. ಇಲ್ಲಿ ಅಗ್ರಣಿ ಅನ್ನೋ ಶಬ್ದಕ್ಕೆ ಏನರ್ಥ? ಅಗ್ರೇ ಭವಂ ಅಗ್ರಂ, ಶುಭಂ ಅಶುಭಂ ಚ ಕರ್ಮ ಕದಾಚಿತ್ ಅಶನಿಪಾತಾತ್ ವರ್ಷಣಾದೇಹೆ ಪೂರ್ವಮುತ್ಪತ್ತೇಹೆ. ಸಿಡಿಲು ಬರುವುದಕ್ಕಿಂತ ಮುಂಚೆ ಕೆಲವೊಮ್ಮೆ ಮಳೆ ಮೊದಲು ಬರ್ತದೆ. ಅವ್ರು ಹೇಳಿದ ಅರ್ಥಗಳನ್ನು ಹೇಳ್ತಿದ್ದೀನಿ, ಅದು ನನಗೆ ಪೂರ್ಣವಾಗಿ ಮನವರಿಕೆ ಆಗಲಿಲ್ಲ, ಸ್ವಲ್ಪ ಅಸ್ಪಷ್ಟವಾಗಿರುವಂಥದ್ದು, ಆದರೂ ಅಲ್ಲಿ ಇದನ್ನು ಹೇಳಿದೆ ಅಷ್ಟೆ. ಇಂಥ ಮಳೆ ಬರಿಸುವ ಕೆಲಸ, ಸಿಡಿಲು ಬರಿಸುವ ಕೆಲಸ, ಇದು ಎರಡನ್ನೂ ಅವನು ಮಾಡ್ತಾನೆ. ಅದೇ ಅಗ್ರ ಅಂದರೆ ಮೊದಲು ಬರುವ ಕೆಲಸ ಅಂತ ಅರ್ಥ. ಮೊದಲಾಗುವ ಕೆಲಸ ಮಳೆ ಬರಿಸುವ ಕೆಲಸವೇ, ಆಮೇಲೆ ಸಿಡಿಲು ಬರಿಸುವ ಕೆಲಸ. ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ, ಅಗ್ರಾಣಿ ಅಂದರೆ ಶುಭಾಶುಭ ಕರ್ಮಾಣಿ. ಅಗ್ರ ಕೆಲಸಗಳು ಅಂದರೆ ಶುಭವೂ ಮತ್ತು ಅಶುಭವೂ ಆದಂತಹ ಕೆಲಸಗಳನ್ನು ಅವನು ಮಾಡ್ತಾನೆ. ಈ ಕಾರಣದಿಂದ ಅವನು ಅಗ್ರಣಿ. ಹೀಗೆ ಅಗ್ರಣಿ ಅನ್ನೋ ಶಬ್ದಕ್ಕೂ ಆ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸ್ತದೆ. ಆದರೆ ನನಗಲ್ಲಿ ಸ್ಪಷ್ಟತೆ ಕಂಡಿಲ್ಲ, ಅದು ಇದ್ದುದನ್ನ ಹೇಳಿದ್ದೇನೆ. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ತೇನೆ. ಈ ಎಲ್ಲ ಅರ್ಥಗಳನ್ನೇ ಅವಲಂಬಿಸಿದ್ದೇನೆ. ಇಂದ್ರಹ ಅನ್ನೋ ಶಬ್ದಕ್ಕೇನೆ ಅಗ್ರಣೀಹಿ ಅಂತ ಅರ್ಥ ಇದೆ. ಅದು ಹೇಗೆ ಅಂತ ಮುಂದೆ ತೋರಿಸ್ತೇನೆ. ಅದಕ್ಕಾಗಿ ನನ್ನ ಅನ್ವಯಾರ್ಥದಲ್ಲಿ ಮೊದಲು ಇಂದ್ರ ಅನ್ನೋ ಶಬ್ದಕ್ಕೇನೆ ಅಗ್ರಣಿ ಅಂತ ಅರ್ಥ ಬರೆದಿದ್ದೇನೆ. ಅದ್ಯ ಅಂದರೆ ಇವತ್ತು, ಅನ್ಯತ ಅಂದರೆ ಯಾವುದೋ ಒಂದು ಕೆಲಸ,
ಕರ್ವರ ಅಂದರೆ ಕರ್ಮ. ಶ್ವಃ ನಾಳೆ, ಅನ್ಯತ್ ಉ ಬೇರೆ ಒಂದೇ ಕೆಲಸವನ್ನೇ, ಬೇರೆಯದೇ ಕೆಲಸವನ್ನು, ಇವತ್ತಿನ ಕೆಲಸ ಬೇರೆ, ನಾಳೆನೇ ಬೇರೆ ಒಂದನ್ನೇ ಮಾಡ್ತಾನೆ. ಮುಹುಹು ಮತ್ತೆ ಅಸತ್ಯ ಅಸತ್ಕರ್ಮಚ ಆಪಾತತಃ ಅಶುಭ ಅನಿಸಿದ ಕೆಲಸವನ್ನೇ. ಮತ್ತೆ ಸತ್ಯ ಸತ್ಕರ್ಮವನ್ನು ಕೂಡ ಇವನು ಮಾಡ್ತಾನೆ. ಭಗವಂತ ಮಾಡುವ ಕಾರ್ಯಗಳು ಕೂಡ ಕೆಲವರ ದೃಷ್ಟಿಯಲ್ಲಿ ಆಪಾತತಃ ಅದು ಅಸತ್ಕರ್ಮ ಅಂತ ಕಾಣಬಹುದು. ಮತ್ತೆ ಕೆಲವು ಕರ್ಮಗಳಂತೂ ಸತ್ಕರ್ಮವಾಗಿಯೇ ಇರ್ತವೆ. ಸತ್ಕರ್ಮಗಳು ಕೆಲವರಿಗೆ ಅಸತ್ಕರ್ಮವಾಗಿ ಕಾಣಬಹುದು. ಒಂದು ಅರ್ಥ ಈಗಾಗಲೇ ಭಗವಂತಾಚಾರ್ಯ ಹೇಳಿದ್ದಾರೆ, ಭಕ್ತರು ಮಾಡಿದ ಅಸತ್ಕರ್ಮಗಳನ್ನು ಕೂಡ ಸತ್ಕರ್ಮವನ್ನಾಗಿ ಮಾರ್ಪಡಿಸ್ತಾನೆ ಇವನು ಅಂತ. ಮತ್ತು ಇವನು ಸ್ವಯಂ ಲೋಕದ ದೃಷ್ಟಿಯಿಂದ ಅಸತ್ಯನಿಸುವ ಕಾರ್ಯಗಳನ್ನು ಸತ್ಯನಿಸುವ ಕಾರ್ಯಗಳನ್ನು ಮಾಡ್ತಾನೆ ಅಂತ ಇನ್ನೊಂದರ್ಥ. ಅದನ್ನು ಕೂಡ ನಾವು ನೋಡಿದ್ದೇವೆ. ಆಚಕ್ರಿಹಿ ಅಂದರೆ ಕರ್ತಾಭವತಿ, ಅದೇ ಅರ್ಥ. ಇನ್ನು ಮುಂದೆ ಮಿತ್ರ ಅಂತಿದೆ. ಮಿತ್ರ ಅಂದರೆ ಇವನು ಸ್ವಯಂ ಮಿತ್ರ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆ ಇವನು ಮಿತ್ರ ಶಬ್ದ ವಾಚ್ಯ ಅಂದರೆ ಮಿತ್ವಾ ತ್ರಾತ, ನಮ್ಮೆಲ್ಲರ ಯೋಗ್ಯತೆಯನ್ನು ಅರಿತು ನಮ್ಮನ್ನು ರಕ್ಷಿಸ್ತಾನೆ. ವರುಣ ಅಂದರೆ ಆವರಕ, ನಮ್ಮೆಲ್ಲರನ್ನೂ ಕೂಡ ಅಜ್ಞಾನದಿಂದ ಆವರಿಸುವಂಥವನು. ಪೂಷ ಅಂದರೆ ಪೋಷಕ ಅಂತ ಅರ್ಥ. ಪೂಷ ಅನ್ನೋ ಶಬ್ದಕ್ಕೆ ಎಲ್ಲರನ್ನೂ ಪೋಷಿಸುವವನು ಅಂತ ಅರ್ಥ. ಆ ಪೂಷ ಅನ್ನೋ ಶಬ್ದಕ್ಕೂ ಕೂಡ ಅಗ್ರಣೀಹಿ ಅನ್ನುವಂಥ ಅರ್ಥ ಬರ್ತದೆ. ಅದು ಹೇಗೆ ಅಂತ ಮುಂದೆ ಹೇಳ್ತೇನೆ. ಈ ಭಗವಂತ ಅಯಮೇವ ದೇವ ನಹ ಅಸ್ಮಾಕಂ ಅತ್ರ, ಈ ಜೀವನ ಯಜ್ಞದಲ್ಲಿ, ನಮ್ಮ ಈ ಜೀವನ ಯಜ್ಞದಲ್ಲಿ ಅವನು ಬಂದು ನಮ್ಮನ್ನು ಹರಸಬೇಕು. ಅರ್ಯ ಪೂಜ್ಯ ಸ್ವಾಮಿ ಅಸ್ತಿ, ನಮ್ಮಿಂದ ಪೂಜ್ಯರಾದಂಥ ಈ ಮಿತ್ರ ವರುಣ ಪೂಷ ಮೊದಲಾದ ದೇವತೆಗಳು ಅವರು ನಮ್ಮಿಂದ ಪೂಜ್ಯರಾಗಿದ್ದಾರೆ ಅಂತ ಅರ್ಥ. ಹೀಗೆ ಮಾಡೋದಕ್ಕಿಂತ ಈ ಸ್ವಯಂ ಭಗವಂತನೇ, ಅವನೇ ಮಿತ್ರ, ಅವನೇ ವರುಣ, ಅವನೇ ಪೂಷ, ಅವನು ನಮಗೆ ಪೂಜ್ಯನಾಗಿದ್ದಾನೆ. ನಮ್ಮ ಈ ಜೀವನ ಯಜ್ಞಕ್ಕೆ ಅವನೇ ಪೂಜ್ಯನಾಗಿದ್ದಾನೆ. ಯಜ್ಞ ಭೋಕ್ತ ಅವನೇ ಆಗಿರುವುದರಿಂದ ಅವನನ್ನೇ ನಾವು ಅರಿಯ ಅನ್ನೋ ಶಬ್ದಕ್ಕೆ ಪೂಜ್ಯ ಅಂತ ಅರ್ಥ, ಸ್ವಾಮಿ ಅಂತ ಅರ್ಥ, ಎರಡೂ ಅರ್ಥಗಳನ್ನ ಅದಕ್ಕಾಗಿ ತಗೊಳ್ಬಹುದು ನಾವು. ಇಲ್ಲಿ ಮಿತ್ವಾತ್ರಾತೀತಿ ಮಿತ್ರೋಯಂ ಮಿತಂ ಅಹ್ನಾ ಕರೋತಿ ವಾ ಮಿತಂ ರಾತೀತಿ ವಾ ನಿತ್ಯಂ ಮಿತಂ ರಮಯತೀತಿ ವಾ ಆವೃಣೋತೀತಿ ವರುಣಃ ತಮಸಾ ಜ್ಞಾನತೋಪಿ ವಾ ವರಮುನ್ನಯತೀತ್ಯಸ್ಮಾತ್ ವರಾನಂದತ್ವತೋಪಿ ವಾ ಅಂತ ಋಗ್ಭಾಷ್ಯದಲ್ಲಿ ಈ ಮಿತ್ರ ವರುಣ ಈ ಶಬ್ದಗಳ ಅರ್ಥಗಳನ್ನ ಆಚಾರ್ಯ ಹೇಳಿದ್ದಾರೆ. ಮಿತ್ರಂ ಹೂವೇ ಪೂತದಕ್ಷಂ ವರುಣಂ ತಿರಿಷಾದಸಂ ಧಿಯಂ ಘೃತಾಚೀಂ ಸಾಧಂತ ಅಂತ ಆಚಾರ್ಯರು ಈ ಮಂತ್ರವನ್ನು ವ್ಯಾಖ್ಯಾನಿಸುವಾಗ ಋಗ್ಭಾಷ್ಯದಲ್ಲಿ ಮಿತ್ವಾತಾತೀತಿ ಮಿತ್ರೋಯಂ ಅಂತ ಆ ಮಿತ್ರ ಶಬ್ದದ ಅರ್ಥಗಳನ್ನೆಲ್ಲ ತೋರಿಸಿದ್ದಾರೆ. ನಮ್ಮೆಲ್ಲರ ಯೋಗ್ಯತೆಯನ್ನು ತಿಳಿದು ರಕ್ಷಿಸ್ತಾನೆ. ಮಿತ್ರ ಎಂಬಲ್ಲಿ ಮಿ ಅಂದರೆ ತಿಳಿಯುವುದು, ಮಿತ ಅಂದರೆ ತಿಳಿಯುವುದು, ತ್ರ ಅಂದರೆ ರಕ್ಷಿಸುವುದು. ನಮ್ಮನ್ನು ತಿಳಿದು ರಕ್ಷಿಸುವುದರಿಂದ ಯಾವಾಗ ರಕ್ಷಿಸಬೇಕು, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾರನ್ನ ಅನ್ನುವುದೆಲ್ಲವೂ ಕೂಡ ಅವನಿಗೆ ಇರುವುದರಿಂದ ಆತ ಮಿತ್ರ. ಮಿತಂ ಅಹ್ನಾ ಕರೋತಿವ, ಹಗಲನ್ನು ಮಾಡುವುದರ ಮೂಲಕ ನಮಗೆ ಎಲ್ಲವನ್ನೂ ತಿಳಿಸ್ತಾನೆ. ಭಗವಂತ ಹಗಲು ಮಾಡುವುದರಿಂದ ನಮಗೆ ಎಲ್ಲವೂ ಕೂಡ ತಿಳಿದು ಬರ್ತದೆ. ಮಿತಂ ರಾತೀತಿವ ನಿತ್ಯಂ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸೀಮಿತವಾದಂತಹ ಕಾಮಭೋಗವನ್ನೇ ಕೊಡ್ತಾನೆ ಹೊರತು ಬೇಕಾಬಿಟ್ಟಿ ಕಾಮಭೋಗವನ್ನು ಕೊಡೋದಿಲ್ಲ. ಮಿತಂ ರಮಯತೀತಿವ, ಮೋಕ್ಷದಲ್ಲಿಯೂ ನಮಗೆ ಸುಖ ಕೊಡ್ತಾನೆ. ಇಹ ಜಗತ್ತಿನಲ್ಲಿ ಭೋಗಗಳನ್ನು ಕೊಡ್ತಾನೆ, ಅದೊಂದು ವಿಚಾರ, ಅದು ನಮ್ಮ ಯೋಗ್ಯತಾನುಸಾರವಾಗಿ ಕೊಡ್ತಾನೆ. ಮತ್ತೆ ಮಿತಂ ರಮಯತೀತಿವ, ಮುಕ್ತಿಯಲ್ಲಿ ನಮ್ಗೆ ಸುಖ ಕೊಡ್ತಾನಲ್ಲ, ಅದು ಕೂಡ ಪರಿಮಿತವಾದ ಭೋಗವನ್ನೇ ಕೊಡ್ತಾನೆ. ಮತ್ತು ವರುಣ ಅಂದರೆ ಆವರಣೋತಿ ವರುಣ ತಮಸ ಅಜ್ಞಾನತೋಪಿವ, ಹೊರಗೆ ಕತ್ತಲನ್ನು ಮಾಡಿ, ರಾತ್ರಿ ಹೊತ್ತಲ್ಲಿ ಕತ್ತಲು ಮಾಡಿ ನಮ್ಮನ್ನ ಜಗತ್ತನ್ನು ಕವಿಯುವವನು ಅವನೇ. ಮತ್ತೆ ಒಳಗೆ ಅಜ್ಞಾನದಿಂದ
ನಮಗೆ ಕಾಣದಂತೆ ಮಾಡುವವನು ಕೂಡ ಅವನೇ. ಈ ಕಾರಣಕ್ಕಾಗಿ ಅವನು ಮಿತ್ರನೂ ಹೌದು, ವರುಣನೂ ಹೌದು. ಮುಂದೆ ವರ ಮುನ್ನಯತೀತಿ ಅಂತ ಇನ್ನೊಂದು ಅರ್ಥ ಇದೆ. ವರ ಅಂದರೆ ಶ್ರೇಷ್ಠನಾದಂತಹ ಸಾಧಕ. ಆ ಶ್ರೇಷ್ಠನಾದ ಸಾಧಕನನ್ನ ಉನ್ನಯತಿ, ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಶ್ರೇಷ್ಠನಾದ ಸಾಧಕನನ್ನ ಮೇಲೆತ್ತುವುದರಿಂದ ಆತನನ್ನ ವರುಣ ಅಂತ ಹೀಗೆ ಹೇಳಬೇಕು. ಅಥವಾ ವರಾನಂದತ್ವತಃ ಶ್ರೇಷ್ಠವಾದ ಆನಂದವುಳ್ಳವನು ಇವನಾದ್ದರಿಂದ ಇವನನ್ನು ವರುಣ ಅಂತ ಹೇಳಬೇಕು. ಮುಂದೆ 14ನೇ ಸೂಕ್ತ ಒಂದು ಕಡೆ ಪೂಷಾನಾಮಸ ಪೋಷಣಾತ್, ಎಲ್ಲರನ್ನೂ ಕೂಡ ಅವನೇ ಪೋಷಿಸುವುದರಿಂದ, ಜಗತ್ತೆಲ್ಲವನ್ನೂ ಪೋಷಿಸುವವನೇ ಅವನೇ, ಆದ್ರಿಂದ ಅವನನ್ನೇ ಪೂಷಾ ಅಂತ ಹೇಳ್ತಾರೆ ಅಂತ ಹೀಗೆ ವರ್ಣನ ಬಂದಿದೆ. ಆದ್ರಿಂದ ವರ್ಣನೂ ಅವನೇ, ಮಿತ್ರನೂ ಅವನೇ, ಪೂಷಾನೂ ಅವನೇ. ಇಲ್ಲಿ ಅಗ್ರಣಿ ಅಂದ್ರೆ ಅಗ್ರೇ ನೀಯತೆ ಸ್ಥಾಪ್ಯತೆ ಪರಿಗಣ್ಯತೆ ಇತಿ ಅಗ್ರಣೀಹಿ. ಶಾಸ್ತ್ರಗಳ ಮೂಲಕ ಮತ್ತು ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಸಾಧಕರ ಮೂಲಕ ಈ ಭಗವಂತ ಅಗ್ರೇ ಅಂದ್ರೆ ಉನ್ನತ ಸ್ಥಾನದಲ್ಲಿ ನೀಯತೆ ಇಡಲ್ಪಟ್ಟಿದ್ದಾನೆ. ಸಾಕಾಷ್ಠ ಸಾ ಪರಾಗತಿ ಅಂತ ಅವನನ್ನು ಅವರು ಉನ್ನತ ಸ್ಥಾನದಲ್ಲಿ ಪರಿಗಣಿಸ್ತಾರೆ. ಮತ್ತೆ ಇಂದ್ರ ಶಬ್ದಕ್ಕೂ ಕೂಡ ಅದೇ ಅರ್ಥ ಆಗ್ತದೆ. ಇಂದ್ರ ಅಂದ್ರೂ ಪರಮೇಶ್ವರ ಅಂತಾನೆ ಅರ್ಥ, ಅಗ್ರಣಿ ಅಂದ್ರೂ ಶ್ರೇಷ್ಠ ಎತ್ತರದ ಸ್ಥಾನದಲ್ಲಿರುವವನು ಅಂತಾನೆ ಅರ್ಥ. ಇಂದ್ರಸ್ಥ ಪರಮೈಶ್ವರ್ಯ, ಈ ಪರಮೈಶ್ವರ್ಯ ಅಂದ್ರೆ ದೊಡ್ಡ ಪ್ರಮಾಣದ ಸಂಪತ್ತು ಉಳ್ಳವನು ಅಂತ ಒಂದು ಅರ್ಥ, ಅದನ್ನ ನಾವು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಅದಷ್ಟೇ ಅರ್ಥ ಅಲ್ಲ. ಪರಮೇಶ್ವರ ಅಂದ್ರೆ ಮುಖ್ಯ ಅಂತ ಅರ್ಥ. ಗಜೇಂದ್ರ ಅಂದ್ರೆ ಶ್ರೇಷ್ಠವಾದ ಆನೆ, ದೇವೇಂದ್ರ ಅಂದ್ರೆ ದೇವತೆಗಳಲ್ಲಿ ಮುಖ್ಯ, ನರೇಂದ್ರ ಅಂದ್ರೆ ನರರಲ್ಲಿ ಮುಖ್ಯ ಅಂತ ಈಗ ಹೇಳ್ತೀವಲ್ಲ, ಹಾಗೆ ಇಂದ್ರ ಅಂದ್ರೆ ಎಲ್ಲರಲ್ಲೂ ಕೂಡ ಮುಖ್ಯ. ಇವನು ಸಮಸ್ತ ಪ್ರಪಂಚದಲ್ಲಿರುವ ಎಲ್ಲ ಜಡ ಚೇತನ ಚರಾಚರ ಇವೆಲ್ಲದರಲ್ಲೂ ಕೂಡ ಇವನೇ ಮುಖ್ಯನಾದ್ರಿಂದ ಅವನು ಇಂದ್ರ. ಅಗ್ರಣಿ ಅನ್ನೋ ಶಬ್ದವು ಕೂಡ ಅದನ್ನೇ ಹೇಳ್ತದೆ. ಇದು ಅಗ್ರಣಿ ಶಬ್ದಕ್ಕೂ ಮತ್ತೆ ಆ ಇಂದ್ರ ಶಬ್ದಕ್ಕೂ ಸಂಬಂಧ ಇದೆ. ಇದು ಮೊದಲನೇ ಸಂಬಂಧ. ಬೃಹತಿಯಲ್ಲಿ ಇರುವಂತಹ ಇಂದ್ರ ಶಬ್ದ ಅಗ್ರಣಿ ಎಂಬ ವಿಷ್ಣು ಸಹಸ್ರನಾಮದ ನಾಮವನ್ನ ವ್ಯಾಖ್ಯಾನಿಸ್ತಾ ಇದೆ. ಹೀಗಿದು ಮೊದಲನೇ ಸಂಬಂಧ. ಮತ್ತೆ ಎರಡನೇ ಸಂಬಂಧ ಏನು? ಒಟ್ಟು 3 ರೀತಿಯಾಗಿ ಸಂಬಂಧಗಳಿವೆ. ಎರಡನೇ ಸಂಬಂಧ ಏನು ಅಂದ್ರೆ ಸ್ವಭಕ್ತಾನ್ ಸಾಧನ ಮಾರ್ಗೇ ಅಗ್ರೇ ನಯತೆ, ತನ್ನ ಭಕ್ತರನ್ನ ಸಾಧನ ಮಾರ್ಗದಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾನೆ, ಆದ್ರಿಂದ ಆತ ಅಗ್ರಣೀಹಿ. ಮತ್ತೆ ಈ ಅರ್ಥವನ್ನ ಪೂಷಾ ಅನ್ನೋ ಶಬ್ದ ವ್ಯಾಖ್ಯಾನ ಮಾಡಿದೆ. ಇದು ನಂದೊಂದು ಆಲೋಚನೆ. ಅಗ್ರಣಿ ಅನ್ನೋ ಶಬ್ದಕ್ಕೆ ಎಲ್ಲರಿಗಿಂತಲೂ ಉತ್ತಮ ಸ್ಥಾನದಲ್ಲಿರುವವನು, ಉತ್ತಮ ಸ್ಥಾನದಲ್ಲಿ ಭಕ್ತರಿಂದ ಪರಿಗಣಿತನಾದವನು, ಮತ್ತೆ ಭಕ್ತರನ್ನ ಮುನ್ನಡೆಸುವವನು, ಭಕ್ತರನ್ನ ಉತ್ತಮ ಸ್ಥಾನದಲ್ಲಿ ಇಡುವವನು ಅಂತ ಅರ್ಥಗಳೆಲ್ಲ ಹಿಂದಿನವರು ಎಲ್ಲರೂ ಹೇಳಿದ್ದಾರೆ. ಆ ಅರ್ಥಗಳನ್ನ ವಿಷ್ಣು ಸಹಸ್ರನಾಮದ ಅಗ್ರಣಿ ಅನ್ನೋ ಶಬ್ದಕ್ಕೆ ಆ ಅರ್ಥಗಳೇನಿವೆ ಅವುಗಳನ್ನು ಬೃಹತಿ ವ್ಯಾಖ್ಯಾನ ಮಾಡಿದೆ ಇಂದ್ರ ಶಬ್ದದಿಂದ ಮತ್ತು ಪೂಷಾ ಶಬ್ದದಿಂದ ಅಂತನ್ನುವುದು ನನ್ನದೊಂದು ವ್ಯಾಖ್ಯಾನ. ಯಾಕೆಂದ್ರೆ ಪೂಷಾ ಅಂದ್ರೆ ಕೂಡ ಪೋಷಕ ಅಂತ ಅರ್ಥ. ಪೋಷಿಸುವುದು ಅಂದ್ರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಈ ಸಾಧಕರನ್ನ ಮೇಲೆತ್ತುವುದು. ಕೆಳಗೆ ಬಿದ್ದಿರುವಂತಹ ಸಂಸಾರದಲ್ಲಿ ಬಿದ್ದಿರುವಂತಹ ಅವರನ್ನ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡುವುದರ ಮೂಲಕ ಮೇಲೆತ್ತುವುದು ಅಂತ ಅರ್ಥ. ಆದ್ರಿಂದ ಪೂಷಾ ಅಂದ್ರೆ ಪೋಷಕ, ಅಗ್ರಣಿ ಅಂದ್ರೂ ಕೂಡ ಮೇಲೆತ್ತುವುದರ ಮೂಲಕ ನಮ್ಮನ್ನು ಪೋಷಿಸುವುದರಿಂದ ಅವನೇ ಪೋಷಕ, ಅವನೇ ಪೂಷಾ, ಅವನೇ ಅಗ್ರಣಿ. ಮತ್ತೆ ಇನ್ನೂ ಒಂದು ಅರ್ಥವನ್ನು ಕೂಡ ನಾವಿಲ್ಲಿ ನೋಡಬಹುದು. ನನಗದು ಮೊದಲು ಹೊಳೆದಿರಲಿಲ್ಲ, ಆಮೇಲೆ ಆ 3ನೇ ಸಂಬಂಧ ನನಗೆ ಹೊಳೆಯಿತು ಇದನ್ನು ಹೇಳ್ತಾ. ವರುಣ ಅಂತಿದೆಯಲ್ಲ, ವರಂ ಉನ್ನಯತಿ, ವರ ಅಂದ್ರೆ ಶ್ರೇಷ್ಠನಾದವನು,
ಶ್ರೇಷ್ಠನಾದ ಸಾಧಕನನ್ನ, ಸಾತ್ವಿಕನಾದ ಸಾಧಕನನ್ನ ಉನ್ನಯತಿ, ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವ ಅರ್ಥವೇ ಉನ್ನಯತಿ ಅಂತ. ಉತು ಅಂದ್ರೆ ಮೇಲೆ ಅಂತಲೇ ಅರ್ಥ. ಅಗ್ರಣಿ ಅನ್ನೋ ಶಬ್ದ ಸ್ಪಷ್ಟವಾಗಿ ಅದನ್ನು ಹೇಳಿದೆ, ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಅಗ್ರಣಿ, ಹೀಗೆ ಅಗ್ರಣಿ ಅಂದ್ರೆ ಮೇಲಕ್ಕೆ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥವನು. ಉನ್ನಯತಿ, ವರುಣ ಅಂದ್ರೂ ಕೂಡ ಉನ್ನಯತಿ ಅಂತ ಅರ್ಥ ಇರೋದ್ರಿಂದ ಆ ವರುಣ ಎಂಬ ಶಬ್ದ ಅಗ್ರಣಿ ಎಂಬ ಶಬ್ದವನ್ನು ಹೀಗೆ ವ್ಯಾಖ್ಯಾನಿಸಿದೆ. ಇದು ಮೂರನೇ ಸಂಬಂಧ. ವರುಣ, ಹೀಗೆ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಮೂರು ರೀತಿಯಾದ ಸಂಬಂಧಗಳು. ಒಂದು ಇಂದ್ರ ಎಂಬ ಶಬ್ದದಿಂದ, ಮತ್ತೊಂದು ಪೂಷಾ ಎಂಬ ಶಬ್ದದಿಂದ, ಮತ್ತೊಂದು ವರುಣ ಎಂಬ ಶಬ್ದದಿಂದ. ಹೀಗೆ ಮೂರು ವಿಶೇಷಣಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಭಗವಂತನಿಗೆ. ಆ ಮೂರು ವಿಶೇಷಣಗಳು ಕೂಡ ಆ ಅಗ್ರಣಿ ಎಂಬ ಶಬ್ದವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿವೆ. ತುಂಬ ವಿಶಿಷ್ಟವಾದಂತಹ ಸಂಬಂಧ ಇದು. ಮೂರು ರೀತಿಯಾಗಿ ಭಗವಂತನ ಅಗ್ರಣಿ ಅಂತ ಉಪಾಸನೆ ಮಾಡಬಹುದು. ಮತ್ತೆ ಅದಕ್ಕೆಲ್ಲದಕ್ಕೂ ಕೂಡ ತಾತ್ಪರ್ಯ ಒಂದೇ, ಅದೇನೇ ಇರಲಿ. ಹಾಗಂತೂ ಭಗವಂತನನ್ನು ಉಪಾಸಿಸಬಹುದು. ಅದನ್ನ ಇಂದ್ರ, ವರುಣ ಮತ್ತೆ ಪೂಷಾ ಅನ್ನೋ ಶಬ್ದಗಳು ವ್ಯಾಖ್ಯಾನ ಮಾಡಿವೆ ಅನ್ನೋದು ಕೂಡ ತುಂಬ ಒಂದು ವಿಶಿಷ್ಟವಾದಂತಹ ಅನುಸಂಧಾನ. ಮುಂದೆ ಇದರ ಭಾವಾರ್ಥ ಏನಾಗ್ತದೆ ನೋಡೋಣ. ಸಮಸ್ತ ವಿಶ್ವದ ಅಗ್ರಸ್ಥಾನದಲ್ಲಿರುವ ಪರಮೇಶ್ವರನಾದಂತಹ ಈ ಭಗವಂತ, ಅವನು ಇವತ್ತು ಒಂದು ಕಾರ್ಯ ಮಾಡ್ತಾನೆ, ನಾಳೆ ಮತ್ತೊಂದು ಕಾರ್ಯವನ್ನ ಮಾಡ್ತಾನೆ. ಹೀಗೆ ಶುಭ ಅಂದ್ರೆ ಕಾರ್ಯಗಳನ್ನು ಮಾಡ್ತಾನೆ, ಮತ್ತು ಸ್ಥೂಲ ದೃಷ್ಟಿಗೆ ಅಸತ್ ಅಶುಭ ಅನಿಸುವ ಕಾರ್ಯಗಳನ್ನು ಕೂಡ ಅವನು ಮಾಡ್ತಾನೆ ಇರ್ತಾನೆ ಸತತವಾಗಿ. ಭಕ್ತರ ಯೋಗ್ಯತೆಯನ್ನು ಅರಿತು ರಕ್ಷಿಸ್ತಾನೆ ಈತ. ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಪೋಷಿಸ್ತಾನೆ. ಅಭಕ್ತರಿಗೆ ಅಜ್ಞಾನದ ಆವರಣವನ್ನ ಹೊದಿಸ್ತಾನೆ. ಮತ್ತೆ ವರ ಮುನ್ನಯತಿ ಅಂತ ಒಂದು ಅರ್ಥ ನಾವೀಗ ಹೇಳಿದ್ವಲ್ಲ, ಭಕ್ತರ ಯೋಗ್ಯತೆಯನ್ನು ಅರಿತು ರಕ್ಷಿಸ್ತಾನೆ ಮತ್ತೆ ಎತ್ತರಕ್ಕೆ ಏರಿಸ್ತಾನೆ ಅಂತ ಕೂಡ ಅದರ ಅರ್ಥ ನಾವು ತಿಳ್ಕೋಬಹುದು. ಅಂತಹ ಈ ಭಗವಂತ ನಮ್ಮ ಸ್ವಾಮಿಯಾಗಿದ್ದಾನೆ. ನಮ್ಮ ಜೀವನ ಯಜ್ಞಕ್ಕೆ ಅವನು ಬಂದು ಜೀವನ ಯಜ್ಞದ ಪತಿ ಆಗಲಿ ಅವನು ಅಂತ ಅವನ ಸನ್ನಿಧಾನದಲ್ಲೊಂದು ಪ್ರಾರ್ಥನೆ. ಭಗವಂತ ಎತ್ತರದ ಸ್ಥಾನದಲ್ಲಿರುವವನು, ಎಲ್ಲರನ್ನೂ ಪ್ರೇರಿಸುವವನು, ಮೊದಲ ಪ್ರವರ್ತಕ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ನಮ್ಮ ಗುರುಗಳು ಹೇಳಿದ್ದನ್ನು ಕೂಡ ಹಿಂದಿಂದು ನೋಡ್ತಾ ಬಂದಿದ್ದೀವಿ. ಹಾಗೆ ಇದಕ್ಕೂ ಕೂಡ ನೋಡೋಣ. ಮೊದಲ ಪ್ರವರ್ತಕ ಅಂತ ಅರ್ಥ. ಅಗ್ರಶ್ಚಾಸವು ನೇತ, ಮೊದಲ ಪ್ರವರ್ತಕ ಇವನು. ನಮ್ಮ ಗುರುಗಳು, ತತ್ವಾಭಿಮಾನಿ ದೇವತೆಗಳು, ಹೀಗೆ ಅನೇಕ ಜನ ಪ್ರೇರಕರಿದ್ದಾರೆ. ಆ ಎಲ್ಲ ಪ್ರೇರಕರಲ್ಲೂ ಕೂಡ ಅತ್ಯಂತ ಶ್ರೇಷ್ಠನಾದ ಪ್ರೇರಕ ಈತ. ಅವನ ಪ್ರೇರಣೆಯನ್ನೇ ಆ ಎಲ್ಲ ದೇವತೆಗಳು, ಗುರುಗಳು ಪಡೆದು ನಮ್ಮನ್ನು ಪ್ರೇರಿಸ್ತಿರ್ತಾರೆ. ಆದ್ರಿಂದ ಅವನನ್ನೇ ಅಗ್ರಣಿ ಅಂತ ಹೀಗೆ ನಾವು ಪ್ರಾರ್ಥಿಸಬೇಕು. ಸತ್ಕಾರ್ಯಗಳನ್ನೇ ಯಾವತ್ತೂ ಮಾಡಿಸು, ನೀನು ಮೊದಲಿಗರಾಗಿ ನಮ್ಮನ್ನು ಪ್ರೇರಿಸು. ಭಗವಂತನನ್ನು ಅಗ್ರ ಅಂತ ಉಪಾಸನೆ ಮಾಡಬೇಕಂತ ಬಹಳ ಮುಖ್ಯ. ಅನೇಕ ಬಾರಿ ಬೇರೆ ಯಾವುದ್ಯಾವುದೋ ಉಪಾಸನೆಗಳಲ್ಲಿ, ಬೇರೆ ಬೇರೆ ಯಾವ್ಯಾವುದೋ ಶಕ್ತಿಗಳ ಉಪಾಸನೆಯಲ್ಲಿ ಮೈ ಮರೆತು ಭಗವಂತನನ್ನ ಒಂದು ರೀತಿಯಿಂದ ಕಡೆಗಣಿಸುವಂತಹ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಭಗವಂತನನ್ನ ಅಗ್ರಣಿ ಅಂತ ಯಾವತ್ತೂ ಕೂಡ ಉಪಾಸನೆ ಮಾಡಬೇಕು. ಅಗ್ರಣೀತ್ವಂ ಯದಗ್ನಿತ್ವಂ ಇತ್ಯಗ್ರೇ ನಾಮ ತದ್ ಭವೇತ್ ಅಂತ ಋಗ್ಭಾಷ್ಯದಲ್ಲಿ ಬಂದಿದೆ. ಅದನ್ನು ಕೂಡ ನಾನು ಹಿಂದೆ ಒಂದು ಯಾವುದೋ ವ್ಯಾಖ್ಯಾನದಲ್ಲಿ ಹೇಳಿದ್ದೆ. ಅಗ್ರಣಿ ಅಂದ್ರೆ ಅಗ್ನ್ಯಂತರ್ಗತನಾದಂತಹ ಪರಶುರಾಮ ಅಂತ ಕೂಡ ಮತ್ತೊಂದು ಅರ್ಥ ಆಗ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಭವಿಷ್ಯತಾಂ ವರ್ತತಾಂ ಚ ಭೂತಾನಾಂ ಚೈವ ಭಾರತ ಸರ್ವೇಷಾಂ ಅಗ್ರಣೀ ವಿಷ್ಣು, ಎಲ್ಲರಿಗೂ ಕೂಡ ಈ ಭಗವಂತ ಅಗ್ರಣಿ ಆಗಿದ್ದಾನೆ ಅಂತ ಅವನ ಬಗ್ಗೆ ವರ್ಣನೆ ಬರ್ತದೆ. ಅಗ್ರಂ ಪ್ರಕೃಷ್ಟಂ ಪದಂ ನಯತಿ ಯೋಗ್ಯಾನ್, ಸಾಧಕರನ್ನ ಯೋಗ್ಯವಾದ ಪದವಿಗೆ ಏರಿಸ್ತಾನೆ ಅಂತ ಶಾಂಕರ ಭಾಷ್ಯದಲ್ಲಿ ವ್ಯಾಖ್ಯಾನ ಬಂದಿದೆ. ಅದನ್ನು ಕೂಡ ಸಗ್ರಿ ರಾಘವೇಂದ್ರಾಚಾರ್ಯರು ಉದ್ಧರಿಸಿದ್ದಾರೆ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಈ ಅಗ್ನಿ ಇತ್ಯಾದಿ ಕೆಲವು ಶಬ್ದಗಳ ನಿಷ್ಪತ್ತಿ ಬಂದಿದೆ. ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ಅದನ್ನು ನೋಡಿದ್ದೇವೆ.
ಯಸ್ತಮಾಚು ನಯ ಆಶು ಯಸ್ತಮಾಚ ನಯತ್ಯಗ್ರಾಂ ಗತಿಂ ವಿಪ್ರಾನ್ ಸುಪೂಜಿತಃ ತಸ್ಮಾಚ್ಚ ನಯನಾದ್ರಾಜನ್ ದೇವೇಶ್ವಗ್ನೀತಿ ಕಥ್ಯತೆ. ಅಗ್ನಿ ಅಂತ ಭಗವಂತನ ಯಾಕೆ ಹೇಳ್ತಾರೆ ಅಂದರೆ, ಅವನು ತನ್ನನ್ನು ಆರಾಧನೆ ಮಾಡುವವರನ್ನ ಅಗ್ರಗತಿ ಕರ್ಕೊಂಡು ಹೋಗ್ತಾನೆ, ಆದ್ರಿಂದ ಅವನು ಅಗ್ನಿ. ವಸ್ತುತಃ ಅಗ್ನಿ ಶಬ್ದದ ಮುಖ್ಯವಾಚ್ಯ ಭಗವಂತನೇ, ಆದ್ರಿಂದ ಅವನನ್ನೇ ಅಗ್ನಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಗ್ನೇನಯ ಸುಪಥ ರಾಯೇ ಅಂತ ಈಶಾವಾಸ್ಯ ಉಪನಿಷತ್ತನ್ನು ಅವನನ್ನು ಅಗ್ನಿ ಅಂತ ಹೇಳಿದ್ದಾರೆ. ಅಗ್ನಿ ಅಂದ್ರು ಅಗ್ರಣಿ ಅಂತಂದ್ರು ಅರ್ಥ ಒಂದೇ. ಭಕ್ತರನ್ನೇ ಯಾವತ್ತು ಮುಂದೆ ಹೋಗ್ಲಿಕ್ಕೆ ಬಿಟ್ಟು ತಾನು ಅವ್ರ ಹಿಂದೆ ಇರ್ತಾನಂತ ಭಗವಂತ. ಅದು ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಇದೆ 11ನೇ ಸ್ಕಂದದಲ್ಲಿ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಪ್ರಿಯದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಜೆಯೇತ್ಯಂಘ್ರಿರೇಣುಭಿ ಅಂತ ಭಾಗವತದ ಶ್ಲೋಕ. ಅದಕ್ಕೆ ತಾತ್ಪರ್ಯ ಹೀಗಿದೆ: ಅಗ್ರತೋ ಗಮನೆ ವಿಷ್ಣು ಪಾದಸ್ಪೃಷ್ಟಂ ರಜೋ ಭವೇತ್ ಅತ ಸ್ವಭಕ್ತಂ ಪೂಯೇತ್ಯನುವ್ರಜತಿ ಕೇಶವ ಅಂತ. ಅದು ಆ ಭಾಗವತ ತಾತ್ಪರ್ಯದ ಶ್ಲೋಕ. ಒಂದು ವೇಳೆ ಭಗವಂತನೇ ಮುಂದೆ ಹೋದ್ರೆ, ಭಕ್ತ ಹಿಂದೆ ಬಂದ್ರೆ, ಆ ಭಗವಂತನ ಪಾದದ ಗುರುತುಗಳು ಮಣ್ಣಿನ ಮೇಲೇನಾಗ್ತವೆ, ಅವುಗಳನ್ನ ಭಕ್ತ ತುಳಿದು ಪಾಪಕ್ಕೆ ಗುರಿಯಾಗಬೇಕಾಗ್ತದೆ. ಅದಕ್ಕಾಗಿ ಕರುಣಾಳವಾದ ಭಗವಂತ ಭಕ್ತನನ್ನು ಮುಂದೆ ಹೋಲಿಕೆ ಬಿಟ್ಟಿದ್ದಾನೆ. ಭಕ್ತನೇ ಮುಂದೆ ಹೋದ್ರೆ, ಭಗವಂತ ಹಿಂದೆ ಬಂದ್ರೆ, ಭಗವಂತನ ಪಾದದ ಗುರುತುಗಳನ್ನ ಆ ಭಕ್ತ ತುಳಿಯಬೇಕಾಗಿ ಬಂದು ಪಾಪಕ್ಕೆ ಗುರಿಯಾಗೋದಿಲ್ಲ. ಹೀಗೆ ಮಾಡ್ತಾನಂತ. ಈ ಕರುಣಾಶಾಲಿ ಅನ್ನುವಂತ ವರ್ಣನೆ ಮಾಡ್ತಾರೆ. ಅಗ್ರಣೀಹಿ ಅಂದ್ರೆ ಅಗ್ರ ಅಂದ್ರೆ ಎಲ್ಲರಲ್ಲೂ ಶ್ರೇಷ್ಠನಾದ ಮುಖ್ಯ ಪ್ರಾಣ, ಅವನನ್ನು ಪ್ರೇರಿಸ್ತಾನೆ, ಅವನ ಮೂಲಕ ಜಗತ್ತನ್ನೆಲ್ಲವನ್ನು ನಿಯಮಿಸ್ತಾನೆ ಅಂತ ಮತ್ತೊಂದರ್ಥ. ಏಷ ಹ್ಯೇವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಈ ಭಗವಂತನೇ ಸತ್ಕರ್ಮಗಳನ್ನು ಮಾಡಿಸ್ತಾನೆ. ಯಾವ ಜೀವನನ್ನ ಶ್ರೇಷ್ಠ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೋ ಅವನ ಮೂಲಕ ಮೊದಲು ಧರ್ಮ ಕಾರ್ಯಗಳನ್ನು ಮಾಡಿಸ್ತಾನೆ. ಮತ್ತೆ ಶ್ರವಣ ಮರಣಾದಿಗಳನ್ನು ಕೂಡ ಮಾಡಿಸಿ ಅತ್ಯಂತ ಶ್ರೇಷ್ಠವಾದ ಮೋಕ್ಷವೆಂಬ ಸದ್ಗತಿಗೆ ಕರ್ಕೊಂಡು ಹೋಗ್ತಾನೆ. ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳ್ತದಲ್ಲ. ಅಗ್ನಿಯೇ, ನಮ್ಮೆಲ್ಲರಿಗೂ ಮುಖಂಡನಾದ ಭಗವಂತನೇ, ನಯ ನಮ್ಮನ್ನು ಕರ್ಕೊಂಡು ಹೋಗೋ, ಸುಪಥ ರಾಯೇ ಮೋಕ್ಷವೆಂಬ ದೊಡ್ಡ ಸಂಪತ್ತನ್ನು ನಾವು ಪಡಿಬೇಕಾಗಿದೆ, ಅಲ್ಲಿಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು. ಅದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕೂಡ ಬಂದಿದೆ ಆ ಪ್ರಾರ್ಥನೆ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಮುಮುಕ್ಷುಗಳನ್ನು ಶ್ರೇಷ್ಠವಾದ ಸ್ಥಾನ ಕರ್ಕೊಂಡು ಹೋಗುವವನು ಅನ್ನೋ ಅರ್ಥ ನಾವು ಈಗಾಗಲೇ ನೋಡಿದ್ದೇವೆ. ಪರಾಶರ ಭಟ್ಟಕ್ಕನುಸಾರವಾಗಿ ಉದಾರಧೀಹಿ ಅಂತ ಹಿಂದೆ ಬಂದಿದೆಯಲ್ಲ, ಈ ಭಗವಂತ ಪರಮೋದಾರ ಸ್ವಭಾವವುಳ್ಳವನಾದ್ರಿಂದ ಭಕ್ತರನ್ನು ಉನ್ನತ ಸ್ಥಾನ ಕರ್ಕೊಂಡು ಹೋಗ್ತಾನೆ. ಮಹೋದಾರತೆಯ ಭಕ್ತಾನ್ ಅಗ್ರಿಮಂ ಪಶ್ಚಿಮಂ ಪದಂ ನಯತಿ ತ್ಯಗ್ರಣೀ ಪ್ರೋಕ್ತಃ ಭಕ್ತ ಮೋಕ್ಷಪ್ರದೋ ಮನೋಹ. ಅಗ್ರಣೀಹಿ ಅನ್ನೋದು ಭಕ್ತರಿಗೆ ಮೋಕ್ಷವನ್ನು ಕೊಡುವಂಥ ಒಂದು ಮನು ಅಂದ್ರೆ ಮಂತ್ರ ಅಂತ ಹೇಳ್ತಾರೆ ಅವರು. ಉದಾರ ಸ್ವಭಾವನಾದ್ರಿಂದ ಕರುಣಾಶಾಲಿ ಆದ್ರಿಂದ ನಮ್ಮನ್ನ ಅವನು ಮೇಲಕ್ಕೆ ಏರಿಸ್ತಾನೆ ಅಂತ ಅದರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ, ಅಗ್ರೇ ಪ್ರಥಮೇ ನಯತಿ ತ್ಯಗ್ರಣೀಹಿ. ಮೊದಲು ಕರ್ಕೊಂಡು ಹೋಗುವವನು ಭಕ್ತರನ್ನ, ಮತ್ತೆ ಅಗ್ರಸ್ಥಾನಕ್ಕೆ ಕರ್ಕೊಂಡು ಹೋಗುವವನು, ಅದಕ್ಕೆ ಅರ್ಥ. ಇಷ್ಟ ಅರ್ಥಗಳನ್ನು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಅಂತೂ ಇವರೆಲ್ಲರೂ ಹೇಳಿದ ಅರ್ಥಗಳನ್ನು ನೋಡಿದ್ದೀವಿ. ಮೂಲ ಮಂತ್ರದ ಅರ್ಥವನ್ನ ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರು ಹೇಳಿದಂತೆ ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ನೋಡಿದ್ದೇವೆ. ನಾನು ಅದಕ್ಕೇನು ವ್ಯಾಖ್ಯಾನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡಿದ್ದೇವೆ. ಈ ಮಂತ್ರ ತುಂಬಾ ಸುಂದರವಾಗಿದೆ. ಭಗವಂತನನ್ನು ವರುಣ, ಮಿತ್ರ, ಪೂಷ ಅಂತ 3 ಶಬ್ದಗಳಿಂದ ಅದು ಹೇಳಿದೆ. ಸರ್ವಶ್ರೇಷ್ಠ ಅಂತ ಅರ್ಥ ಇಂದ್ರ ಅಂದ್ರೆ. ವರುಣ ಅಂದ್ರೆ ನಮ್ಮನ್ನು ಮೇಲಕ್ಕೆ ಎತ್ತುವವನು ಅಂತ ಅರ್ಥ. ಮತ್ತೆ ಪೂಷ ಅಂದ್ರೆ ನಮ್ಮನ್ನು ಪೋಷಿಸುವವನು ಅಂತ ಅರ್ಥ. ಅಗ್ರಣಿ ಅನ್ನೋ ಶಬ್ದಕ್ಕೆ ಇವೆಲ್ಲೋ ಅರ್ಥಗಳು ಕೂಡ ಬರ್ತವೆ. ಆದ್ರಿಂದ ಅಗ್ರಣಿ ಎಂಬ ವಿಷ್ಣು ಸಹಸ್ರನಾಮದ ಈ ನಾಮಕ್ಕೆ
ಈ ಬೃಹತಿ ಮಂತ್ರದ 3 ನಾಮಗಳು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಿವೆ. ಹೀಗೆ 3 ರೀತಿಯಾದ ಸಂಬಂಧ ಇದೆ. ಭಗವಂತನನ್ನು ನಾವು ಹೀಗೆ ಅಗ್ರಣಿ ಎಂಬ ಶಬ್ದದಿಂದ ನಿತ್ಯ ಪ್ರತಿಯೊಂದು ಶಬ್ದವೂ ಒಂದೊಂದು ಮಂತ್ರ. ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ ಇದನ್ನು. ಒಂದೊಂದು ಮಂತ್ರ ಆದ್ದರಿಂದ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗು. ನಾವು ಈಗ ಕೆಳಗೆ ಬಿದ್ದಿದ್ದೇವೆ. ಯಾವ ವಿಚಾರವನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಯಾವ ಆಚಾರವನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ನಮ್ಮ ಆಚಾರ ವಿಚಾರಗಳೆಲ್ಲವೂ ಕೂಡ ಕಲುಷಿತ ಆಗಿ ಹೋಗಿವೆ. ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮತ್ ಜುಹುರಾಣಮೇನೋ ಭೂಯಿಷ್ಠಾಂತೆ ನಮಭುಕ್ತಿಂ ವಿಧೇಮ ಅಂತ ಈಶಾವಾಸ್ಯೋಪನಿಷತ್ತು. ಯುಯೋಧ್ಯಸ್ಮತ್ ಜುಹುರಾಣಮೇನೋ, ಈ ಪಾಪ ನಮ್ಮ ಬೆನ್ನು ಹತ್ತಿದೆ. ಒಂದು ದೊಡ್ಡ ಬಂಡೆಕಲ್ಲನ್ನು ಕಟ್ಟಿಕೊಂಡು ಈಜ್ಲಿಕ್ಕೆ ಹೋದವನು ಮುಳುಗಿ ಹೋಗ್ತಾನಲ್ಲ, ಹಾಗೆ ಈ ಪಾಪ ಇರುವುದರಿಂದ ಅಸ್ಮತ್ ಜುಹುರಾಣಮೇನ, ನಾವು ಕೆಳಗೆ ಕುಸಿತಾ ಇದ್ದೇವೆ. ನಮ್ಮನ್ನು ಕೆಳಗೆ ಕುಸಿಯುವಂತೆ ಮಾಡ್ತಾ ಇದೆ ಈ ಪಾಪ. ಆ ಪಾಪವನ್ನು ನೀನು ತೆರೆದು ಹಾಕು. ಹೀಗೆ ಕೆಳಗೆ ಕುಸಿತಾ ಇರುವಂಥ ನಮ್ಮನ್ನು ನೀನು ಮೇಲೆತ್ತು ಅಂತ ಈಶಾವಾಸ್ಯೋಪನಿಷತ್ತು ಕೂಡ ಹೇಳಿದೆ. ನಮ್ಮದು ಬೌದ್ಧಿಕವಾದ ಕುಸಿತ, ದೈಹಿಕವಾದ ಕುಸಿತಕ್ಕಿಂತ ಬೌದ್ಧಿಕವಾದ ಕುಸಿತ ಬಹಳ ಅಪಾಯಕಾರಿ. ಆ ಬೌದ್ಧಿಕವಾಗಿ ನಾವು ಯಾವತ್ತೂ ಕುಸಿಯುವಂತಾಗಬಾರ್ದು, ಎತ್ತರ ಸ್ಥಾನದಲ್ಲಿರಬೇಕು. ನಿಧಾನವಾಗಿ ಆದರೂ ಕೂಡ ನಾವು ಏರಬೇಕಾದ ಎತ್ತರದ ಮೆಟ್ಟಿಲುಗಳನ್ನು ಕ್ರಮವಾಗಿ ಏರ್ತಾ ಹೋಗಬೇಕು. ಅದಕ್ಕಾಗಿ ಭಗವಂತನನ್ನು ಅಗ್ರಣಿ ಅಂತ ಹೀಗೆ ಪ್ರಾರ್ಥಿಸಬೇಕು. ಈ ಎಲ್ಲ ಪ್ರಾರ್ಥನೆಗಳ ಸಾರವನ್ನು ನಮ್ಗೆ ಕೊಡುವಂಥದ್ದು. ಯಾಕೆಂದರೆ ಪ್ರತಿಯೊಂದು ಕೆಲಸವನ್ನು ಇವತ್ತೊಂದು ಕೆಲಸ ಮಾಡ್ತಾನೆ, ನಾಳೆ ಮತ್ತೊಂದು ಕೆಲಸ ಮಾಡ್ತಾನೆ. ಹೀಗೆ ನಿತ್ಯವೂ ಕೂಡ ನಾನಾ ಥರದ ಕೆಲಸಗಳನ್ನು ಮಾಡ್ತಾನೇ ಇರುವವನು ಈ ಭಗವಂತ. ಅಂಥವನಿಗೆ ನಮ್ಮನ್ನು ಮೇಲೆತ್ತುವ ಕೆಲಸಗಳನ್ನು ಮಾಡುವುದೇನೂ ದೊಡ್ಡ ಸಂಗತಿ ಅಲ್ಲ. ಆದ್ದರಿಂದ ನಮ್ಮ ಈ ಜೀವನ ಯಜ್ಞಕ್ಕೆ ಅವನು ಬಂದು ಅರಿಯ ನಮ್ಮ ಪೂಜೆಯನ್ನು ಆತ ಸ್ವೀಕರಿಸಲಿ, ನಮ್ಮನ್ನು ಆತ ಮೇಲೆತ್ತಲಿ. ಯಾಕಂದರೆ ಈ ಅಜ್ಞಾನವನ್ನು ಕೊಟ್ಟವನು ಅವನೇ ವರುಣ. ಆ ಅಜ್ಞಾನದಿಂದ ನಮ್ಮನ್ನು ಪಾರು ಮಾಡಿ ಮೇಲೆತ್ತಬೇಕಾದವನು ಅವನೇ ವರುಣ ಶಬ್ದಕ್ಕೆ ಅಜ್ಞಾನವನ್ನು ಕೊಟ್ಟವನು ಅಂತ ಅರ್ಥ, ಮೇಲೆತ್ತಬೇಕಾದವನು ಅಂತಲೂ ಅರ್ಥ. ಎಲ್ಲ ರೀತಿಯಾದ ಬೌದ್ಧಿಕ ಪೋಷಣೆಯನ್ನು ನಮಗೆ ಕೊಡಬೇಕಾದವನು. ಬೌದ್ಧಿಕವಾಗಿ ನಮಗೆ ಪೋಷಕಾಂಶಗಳ ಕೊರತೆ ಆಗದೇ ಇರಲಿ, ಮಾಲ್ ನ್ಯೂಟ್ರಿಷನ್ ಆಗದೇ ಹೋಗಲಿ. ಮಿತ್ವ ನಮ್ಮೆಲ್ಲ ಸಮಸ್ಯೆಗಳನ್ನು ತಿಳಿದು ಆತ ನಮ್ಮನ್ನು ಮೇಲೆತ್ತಲೆ ಅಂತ ಹೀಗೆ ಆ ಭಗವಂತನನ್ನು ಪ್ರಾರ್ಥಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.